ಹಲೋ, ನಿಮಗೆ ಯಾವುದೇ ರೀತಿಯಾದಂಥ ಕಾಲಿಂಗ್ ಅಥವಾ ಸೇಲ್ಸ್ ವರ್ಕ್ಸ್ನ ಮಾಡೋಕ್ಕಾಗೋದಿಲ್ವಾ? ಅದೇ ಚಾಟ್ ಟೈಪಿಂಗ್ ವರ್ಕ್ ಆದರೆ ನೀವು ಮಾಡ್ತೀರಾ? ಜೊತೆಗೆ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಅವರ್ಲಿ ವೈಸ್ ನಿಮಗೆ ಪೇ ಮಾಡ್ತಾರೆ. ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಈಸಿ ಮತ್ತು ಜೆನ್ಯೂನ್ ಆದಂಥ ಜಾಬ್ನ ತೊಗೊಂಡು ಬರ್ತಿದ್ದೀನಿ. ನೆಕೋ ಎಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ನೋಡಿದ್ರೆ ನಿಮಗೆ ಚಾಟ್ ಸಪೋರ್ಟ್ ಆಗಿರುತ್ತೆ, ಅಂದರೆ ಕಸ್ಟಮರ್ಸ್ಗೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನು ರಿಪ್ಲೈ ಮಾಡಬೇಕು ಅನ್ನೋದನ್ನ ಅವ್ರು ಆಲ್ರೆಡಿ ಸೇವ್ ಅಥವಾ ಅಪ್ಡೇಟ್ ಮಾಡಿಬಿಟ್ಟಿರ್ತಾರೆ. ಜಸ್ಟ್ ನೀವು ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಜೊತೆಗೆ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಫ್ರೆಷರ್ಸ್ ಆಗಿ ಹುಡುಕ್ತಾ ಇದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಫ್ರೆಷರ್ಸ್ನ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದ್ರ ಮೇಲೆ ಏನೇ ಗ್ರ್ಯಾಜುಯೇಷನ್ಸ್ ಮಾಡ್ಕೊಂಡಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ನಿಮಗೆ ಅವರ್ಲಿ ವೈಸ್ ಇಲ್ಲಿ ಪೇನ ಮಾಡ್ತಾರೆ. ಪರ್ ಆರ್ ನಿಮಗೆ 150 ರುಪೀಸಿಂದ 300 ರುಪೀಸ್ವರೆಗೂ ಪ್ರೊವೈಡ್ ಮಾಡ್ತಾರೆ. ಸೊ ದಿನದಲ್ಲಿ ನೀವು 3 to 4 hours ವರ್ಕ್ ಮಾಡಿದ್ರಿ ಅಂದರೆ ಅರೌಂಡ್ 700ಇಂದ 800ವರೆಗೂ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಟೈಮ್ ಲಿಮಿಟ್ಸ್ ಇಲ್ಲಿ ನಿಮಗೆ ಇರೋದಿಲ್ಲ. ನಿಮಗೆ ಯಾವಾಗ ಫ್ರೀ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಅದ್ರ ಮೇಲೆ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಸೊ ಅದಕ್ಕೆ ಅಂತಲೇ ಅವರು ಅವರ್ಲಿ ವೈಸ್ ಪೇನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ, ಅಥವಾ ವರ್ಕಿಂಗ್ ವುಮೆನ್ ಇದ್ದೀರಾ, ರಿಟೈರ್ಡ್ ಪರ್ಸನ್ಸ್ ನನಗೆ ಪಾರ್ಟ್ ಟೈಮಾಗಿ ಸ್ವಲ್ಪ ಅಮೌಂಟ್ನ ಅರ್ನ್ ಮಾಡಬೇಕಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ಸ್ ಇಲ್ಲ. ಎಜುಕೇಷನ್ ಜಸ್ಟ್ 10th to PUC ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೆಗ್ಯುಲೇಷನ್ಸ್ ಇದೆ ಅಥವಾ ಏನೆಲ್ಲ ನೀಡ್ ಇದೆ, ಕಂಪ್ನಿ ಏನೆಲ್ಲ ನೆಸೆಸಿಟಿ ಇದೆ ಅಂತ ಹೇಳಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಬನ್ನಿ. ಸೊ ನೀವಿಲ್ಲಿ ನೋಡಿದ್ರೆ ನಾನು ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ರಿಮೋಟ್ ಕಸ್ಟಮರ್ ಸಪೋರ್ಟ್ ಏಜೆಂಟ್, ಗೇಮಿಂಗ್ ಕ್ಲೈಂಟ್ಸ್, ₹150 ಪರ್ ಆರ್, 100% ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಗೇಮಿಂಗ್ ರಿಲೇಟೆಡ್ ಕಂಪ್ನಿ ಆಗಿರುತ್ತೆ. ಅಂದರೆ ಸ್ಪೆಸಿಫಿಕ್ ಗೇಮ್ ಅಂತ ಮೆನ್ಷನ್ ಮಾಡಿಲ್ಲ, ಅದರಲ್ಲಿ ಬೇರೆ ಬೇರೆ ಬ್ರಾಂಚಸ್ ಅಥವಾ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ. ಆ ಗೇಮಿಂಗ್ ರಿಲೇಟೆಡ್ ಕಂಪನೀಸಲ್ಲಿ ಲೈಕ್ ಕಸ್ಟಮರ್ಸ್ಗೆ ಏನಾದ್ರು ಗೇಮಲ್ಲಿ ಅಥವಾ ಅವ್ರು ಆಡ್ತಾ ಇರೋದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಥವಾ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಚಾಟ್ ಮಾಡ್ತಾರೆ. ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿರೋದು. 100% ವರ್ಕ್ ಫ್ರಮ್ ಹೋಮ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ 1 ವೀಕ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋ ಅಂಥದ್ದು. ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೂ ಅಪ್ಲಿಕೇಶನ್ಸ್ನ ಆ್ಯಕ್ಟಿವ್ ಆಗಿ ರಿಸೀವ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾಂಟ್ರಾಕ್ಟ್ ವೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ವೈಸ್ ಏನು ಅಂದರೆ ಇದು ಹೇಳಿದ್ನಲ್ವ ನಿಮಗೆ ಅವರ್ಲಿ ವೈಸ್ ಪೇ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕಾಂಟ್ರಾಕ್ಟ್ ವೈಸ್ ಅಂತ ಕೊಟ್ಟಿರೋದು. ನಿಮ್ಮನ್ನ 3 months 2 months ಅಥವಾ 1 month ಹೇಗೆ ಮಾಡ್ತೀರಾ, ಎಷ್ಟು ಅವರ್ ಕೊಡ್ತೀರಾ, ನಿಮ್ಮ ವರ್ಕ್ ಹೇಗಿದೆ ಅಂತೆಲ್ಲ ನೋಡ್ತಾರೆ. ಆಮೇಲೆ ಕಂಪ್ಲೀಟ್ಲಿ ಪರ್ಮನೆಂಟಾಗಿ ನಿಮ್ಮನ್ನ ಎನ್ರೋಲ್ ಮಾಡ್ಕೊತಾರೆ. ಓಕೆನಾ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಅಬೌಟ್ ದ ಜಾಬ್ ಅಂತ ಕೊಟ್ಟು ಜಾಬ್ ಟೈಟಲ್ ಬಂದು ರಿಮೋಟ್ ಆಗಿರುತ್ತೆ. 100% ವರ್ಕ್ ಫ್ರಮ್ ಹೋಮ್, ಕಸ್ಟಮರ್ ಸಪೋರ್ಟ್ ಏಜೆಂಟ್ಸ್, ಗೇಮಿಂಗ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಇದು ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸ. ಕಸ್ಟಮರ್ ಸಪೋರ್ಟ್ ಏಜೆಂಟ್ಸಲ್ಲಿ ಬರುತ್ತೆ, ಬಟ್ ನೀವು ಕಾಲಿಂಗ್ ಅಥವಾ ಸೇಲ್ಸ್ ಏನು ಮಾಡೋ ಆಗಿಲ್ಲ. ಗೇಮಿಂಗ್ ಕ್ಲೈಂಟ್ಸ್ಗಳನ್ನ ಹ್ಯಾಂಡಲ್ ಮಾಡೋದು, ಅವ್ರು ಮಾಡಿರುವಂಥ ಚಾಟ್ಗಳಿಗೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ರಿಮೋಟ್ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ನಿಮಗೆ ಇಲ್ಲಿ ಇಮೇಲ್ ಸಪೋರ್ಟ್ ಬರೋದಿಲ್ಲ, ನಿಮಗೆ ಇಲ್ಲಿ ಏನು ಇಮೇಲ್ ಮಾಡಿಸಿಲ್ಲ. ಯಾಕಂದರೆ ಗೇಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅವರು ಹೆಲ್ಪ್ ಇರುತ್ತಲ್ವ ಗೇಮಲ್ಲಿ, ಅಲ್ಲಿ ಚಾಟ್ ಮಾಡ್ತಾರೆ ಅಷ್ಟೇ, ಯಾರು ಇಮೇಲ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಿಮಗೆ ಇಮೇಲ್ ಡಿಪಾರ್ಟ್ಮೆಂಟ್ ಬರೋದಿಲ್ಲ. ಜಸ್ಟ್ ಅದು ಲೈಕ್ ಏನು ಹೇಳ್ತಾರೆ, ಕಾಮನ್ ಆಗಿ ಹೇಳೋದಲ್ವ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನೀವೇನು ಇಮೇಲ್ ಮಾಡೋ ನೆಸೆಸಿಟಿ ಇರಲ್ಲ. ಬಟ್ ಅವರು ಮಾಡಿರೋಂಥ ಚಾಟ್ಗೆ ನೀವು ರಿಪ್ಲೈ ಮಾಡಬೇಕಾಗಿರುತ್ತೆ. ರಿಪ್ಲೈ ಅಂದರೆ ನಿಮ್ಮ ಓನ್ ವರ್ಡ್ಸಲ್ಲೂ ಕೂಡ ನೀವೇನು ರಿಪ್ಲೈ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಅವ್ರು ಆಲ್ರೆಡಿ ಅಲ್ಲಿ ಫೀಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸಿಸ್ಟಮ್ಸ್ ಅಥವಾ ಅದೇನಿರುತ್ತೆ ಡ್ಯಾಶ್ಬೋರ್ಡ್ಸ್, ಅದರಲ್ಲಿ ಫೀಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಕಂಪ್ನಿಯವರೇನೆ. ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅವರು ಲೈಕ್ ಮೆಸೇಜ್ ಮಾಡಿರೋ ಕ್ವೆಶನ್ಗೆ
ಏನು ಆನ್ಸರ್ ಬರುತ್ತೆ ಅಂತ ನೀವಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡಿದ್ರೆ ಮುಗ್ದೋಗುತ್ತೆ. ಸೊ ತುಂಬ ಸಿಂಪಲ್ ಆಗಿರೋವಂಥ ಕೆಲಸ. ನೀವೇನು ಕುತ್ಕೊಂಡು ಟೈಪ್ ಮಾಡಬೇಕು, ಹುಡುಕ್ಬೇಕು ಅನ್ನೋದೇನಿಲ್ಲ. ಜಸ್ಟ್ ನೀವು 1 to 2 ಲೆಟರ್ಸ್ ಅಥವಾ ವರ್ಡ್ಸ್ನ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಆನ್ಸರ್ ಪಾಪಪ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿದ್ರೆ ಆಗುತ್ತೆ. ಓಕೆನಾ? ಸೊ ಇದು ವರ್ಕಿಂಗ್ ಅವರ್ಸ್ ಬಂದು UK hours ವಿತ್ US hours ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ನೈಟ್ ಶಿಫ್ಟ್ ಅಥವಾ ಈವ್ನಿಂಗ್ ಶಿಫ್ಟ್ಸ್ ಇಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಇನ್ನು ರೋಲ್ ಅಬೌಟ್ ದ ರೋಲ್ ಅಂದರೆ ನೀವು ಏನು ವರ್ಕ್ ಮಾಡ್ತೀರಾ ಆ್ಯಕ್ಚುಲ್ ಆಗಿ ಅಂತ ನೋಡಿದ್ರೆ, ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ವಿ ಆರ್ ಲುಕಿಂಗ್ ಫಾರ್ ಅ ರಿಮೋಟ್ ಕಸ್ಟಮರ್ ಸಪೋರ್ಟ್ ಏಜೆಂಟ್ ಟು ಸಪೋರ್ಟ್ ಅ ಗೇಮಿಂಗ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋಗೆ ಇದು ಗೇಮಿಂಗ್ ಕ್ಲೈಂಟ್ಸ್ಗಳಿಗೆ ಸಪೋರ್ಟ್ ಮಾಡುವಂಥ ರೋಲು. ದ ರೋಲ್ ಇನ್ವಾಲ್ವ್ಸ್ ಹ್ಯಾಂಡಲಿಂಗ್ ಕಸ್ಟಮರ್ಸ್ ಕ್ವೆರೀಸ್ ಆ್ಯಂಡ್ ಚಾಟ್ ಇನ್ಶೂರೆನ್ಸ್ ಟೈಮ್ ಅಕ್ಯುರೇಸಿ ಆ್ಯಂಡ್ ಫ್ರೆಂಡ್ಲಿ ರೆಸ್ಪಾನ್ಸ್ ವೈಲ್ ಮೇಂಟೈನಿಂಗ್ ಅ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಏನು ಅಂದರೆ ಗೇಮಿಂಗ್ ಕ್ಲೈಂಟ್ಸ್ಗಳು ಚಾಟ್ ಮಾಡಿದಾಗ ನೀವು ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಕರೆಕ್ಟ್ ಟೈಮ್ಗೆ ಫ್ರೆಂಡ್ಲಿ ಮ್ಯಾನರಲ್ಲಿ, ಹಾಗೆ ಹೈ ಕ್ವಾಲಿಟಿ ಕಸ್ಟಮರ್ ಸಪೋರ್ಟ್ಸ್ನ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಸೊ ನೀವಿಲ್ಲಿ ಏನು ಮಾಡ್ಬೋದು ಅಂದರೆ, ಅವರು ಸೆಲೆಕ್ಟ್ ಮಾಡಿರ್ತಾರಲ್ಲ ಅದರಲ್ಲೇ ಯಾವುದು ಸೂಟ್ ಆಗುತ್ತೆ ಚೆಕ್ ಮಾಡಿಬಿಟ್ಟು ಸೆಂಡ್ ಮಾಡಬೇಕಾಗಿರುತ್ತೆ. ನೀವೇ ಓನ್ ವರ್ಡ್ಸಲ್ಲಿ ಇಲ್ಲಿ ಚಾಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಓನ್ ವರ್ಡ್ಸಲ್ಲಿ ಅಲ್ಲಿ ಮಾಡೋಕ್ಕೆ ಹೋದರೆ ಅವ್ರಿಗೆ ಸ್ವಲ್ಪ ರೂಡ್ ಅನ್ನಿಸ್ಬೋದು, ಅಥವಾ ಕರೆಕ್ಟ್ ಆದಂಥ ಮ್ಯಾನರ್ ಇಲ್ಲ, ಸೆಂಟೆನ್ಸ್ ಇಲ್ಲ ಅನ್ನಿಸ್ಬೋದು. ಸೊ ಅಲ್ಲಿರೋಂಥ ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ಸ್ ಎಲ್ಲ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಂಡ್ ಮಾಡಿದ್ರೆ ಅದರಲ್ಲಿ ಡಿಯರ್ ಸರ್ ಅಂತ ಇರ್ಬೋದು, ಅಥವಾ ಲಾಸ್ಟಲ್ಲಿ ಅದು ವರ್ಡಿಂಗ್ಸ್ ಇರ್ಬೋದು. ಅವ್ರು ಆಲ್ರೆಡಿ ಕಸ್ಟಮೈಸ್ ಮಾಡಿಬಿಟ್ಟಿರ್ತಾರೆ ಫ್ರೆಂಡ್ಲಿ ಆಗಿ ಹೋಗೋ ಥರ. ಅದರಿಂದ ನಿಮಗೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳೋದು. ಚಾಟ್ ಪ್ರೋಸೆಸ್ ಅಥವಾ ಚಾಟಿಂಗ್ ವರ್ಕ್ ಅಂದರೆ ಬರೋದೇ ಅದಾಗಿರುತ್ತೆ. ಅವ್ರು ಆಲ್ರೆಡಿ ಫೀಡ್ ಮಾಡಿಬಿಟ್ಟಿರ್ತಾರೆ, ನೀವು ಸೆಲೆಕ್ಟ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಸೊ ಆಲ್ರೆಡಿ ನಾನು ಚಾಟ್ ಪ್ರೋಸೆಸಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ರೆಸ್ಪಾಂಡ್ ಟು ಕಸ್ಟಮರ್ ಎಂಕ್ವೈರೀಸ್ ಥ್ರೂ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಅಸಿಸ್ಟ್ ಯೂಸರ್ಸ್ ವಿತ್ ಗೇಮ್ ರಿಲೇಟೆಡ್ ಇಶ್ಯೂಸ್, ಅಕೌಂಟ್ ಕ್ವಾರಿಟೀಸ್ ಆ್ಯಂಡ್ ಜನರಲ್ ಸಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾದಂಥ ಚಾಟ್ ನಿಮಗೆ ಮಾಡ್ಬೋದು ಅಂದರೆ, ಗೇಮ್ ರಿಲೇಟೆಡ್ ಇರ್ಬೋದು. ಇವಾಗ PUBG ಇರ್ಬೋದು ಅಥವಾ ಫ್ರೀ ಫೈರ್ ಇರ್ಬೋದು. ಅದಕ್ಕೆ ಅವರು ಲೈಕ್ ಅಮೌಂಟ್ ಆ್ಯಡ್ ಮಾಡಿರ್ತಾರೆ, ಅದು ಕ್ರೆಡಿಟ್ ಆಗಿರಲ್ಲ. ಆ ಟೈಮಲ್ಲಿ ಅವ್ರು ನಿಮಗೆ ಚಾಟ್ ಮಾಡ್ಬೋದು, ನಾನು ನಿಮಗೆ ಲೈಕ್ ಅಮೌಂಟ್ ಆ್ಯಡ್ ಮಾಡಿದ್ದೀನಿ ಬಟ್ ಅದು ಕ್ರೆಡಿಟ್ ಆಗಿಲ್ಲ, ಚೆಕ್ ಮಾಡಿ ಕಾಯಿನ್ಸ್ ಅಂತ ಹಾಕ್ಬೋದು. ನೀವು ಅದನ್ನು ಜಸ್ಟ್ ಅದನ್ನೇನೂ ನೀವು ಮಾಡೋ ಆಗಿಲ್ಲ, ಅದನ್ನು ಫೈಲ್ ಅಂತ ಬರುತ್ತೆ ಅಲ್ಲಿ ಆಪ್ಷನ್, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಫೈಲ್ ಆಗಿರುತ್ತೆ. ಅದಾದಮೇಲೆ ಅದನ್ನು ಬೇರೆ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊತಾರೆ. ಸೊ ಆ ರೀತಿಯಾದಂಥ ಕೆಲಸಗಳಿರುತ್ತೆ. ಏನು ಮಾಡಬೇಕಂತ ನಿಮಗೆ ಕಂಪ್ನಿಯವರು ಟ್ರೈನಿಂಗ್ ಕೂಡ ಕೊಡ್ತಾರೆ. ಓಕೆನಾ? ಯಾವ ಕ್ವೆಶನ್ ಬಂದಾಗ ನೀವು ಏನು ಮಾಡಬೇಕು, ಏನು ಆನ್ಸರ್ ಹಾಕಬೇಕು ಅಂತ ನಿಮಗೆ ಕಂಪ್ನಿಯವರೇ ಹೇಳ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇನ್ನು ಕಮ್ಯುನಿಕೇಟ್ ಕ್ಲಿಯರ್ಲಿ ಆ್ಯಂಡ್ ಪರ್ಫಾರ್ಮೆನ್ಸ್ ವಿತ್ ಪ್ಲೇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಮ್ಯುನಿಕೇಷನ್ ಅಥವಾ ನೀವು ಮೆಸೇಜ್ ಮಾಡುವಂಥದ್ದು ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಯೂಸ್ ಡಿವೈಸ್ ಫಾರ್ ಇಂಟರ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಕಸ್ಟಮರ್ ಇಂಟರಾಕ್ಷನ್ ವೇರ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಡಿವೈಸ್ಗಳು ಅಥವಾ ಇಂಟರ್ನಲ್ ಏನಾದರೂ ರೆಸ್ಪಾನ್ಸ್ಗಳು ಬೇಕು ಅಂದರೆ ನೀವಲ್ಲಿ ಕನೆಕ್ಟ್ ಆಗಬೇಕು ಅಂತ. ಇದು ನಿಮಗೆ ನಾನು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ನಿಮಗೆ ಅವರು ಟ್ರೈನಿಂಗ್ ಕೊಡ್ತಾರಲ್ಲ ಆವಾಗ ಹೇಳ್ತಾರೆ ನೀವು ಹೇಗೆ ಅದಕ್ಕೆ ಲಾಗಿನ್ ಆಗಿ ಅದನ್ನು ಚೆಕ್ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಲೈಕ್ ಅದಕ್ಕೆ ಅಂತಲೇ ಲೈಕ್ ಒಂದು ಏನು ಹೇಳ್ತಾರೆ ಪ್ಲ್ಯಾಟ್ಫಾರ್ಮ್ ಥರ ಇರುತ್ತೆ. ಅಲ್ಲಿ ಹೋಗಿ ನೀವು ಅವ್ರು ಕೊಟ್ಟಿರೋಂಥ ಕೋಡ್ನ ಹಾಕಿದ್ರೆ ಅದು ಡೀಟೇಲ್ಸ್ ತೋರಿಸುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ. ಅದನ್ನು ನೀವು ರೆಸ್ಪಾಂಡ್ ಮಾಡಲಿ ಹಾಕ್ಬೋದು. ಸೊ ನಿಮ್ಗೆ ಅದನ್ನು ಜಸ್ಟ್ 2 to 3 minutes ಹಿಡಿಯುತ್ತೆ ಅಷ್ಟೇ. ಅದನ್ನು ನಿಮಗೆ ಟ್ರೈನಿಂಗ್ ಟೈಮಲ್ಲಿ ಹೇಳ್ಕೊಡ್ತಾರೆ. ಅದಾದಮೇಲೆ ಫಾಲೋ ಸಪೋರ್ಟ್ಸ್ ಗೈಡ್ಲೈನ್ಸ್ ಆ್ಯಂಡ್ ಮೇಂಟೈನ್ ಸರ್ವಿಸ್ ಕ್ವೆರಿ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ, ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು ಅಂತ. ಅದರ ರಿಲೇಟೆಡ್ ಆಗಿ ಅದರ ರೀತಿಯಲ್ಲಿ ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ಕೇಪ್ ಅ ಕಂಪನಿ ಇಶ್ಯೂಸ್ ಟು ಅ ಅಪ್ಲಿಕೆಂಟ್ ಟರ್ಮ್ ವೆನ್ ನೆಸೆಸರಿ ಅಂತ ಕೊಟ್ಟಿದ್ದಾರೆ. ಸೊ ಏನಾದ್ರು ನಿಮಗೆ ಇಶ್ಯೂ ಆಯಿತು ಅಥವಾ ಏನಾರು ಪ್ರಾಬ್ಲಮ್ ಆಯಿತು ಅಂದರೆ ಅವಾಗ ಟೀಮ್ ಜೊತೆ ನೀವು ಕನೆಕ್ಟ್ ಕೂಡ ಆಗ್ಬೋದು. ಯಾಕಂದರೆ ಇದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಿಮ್ಗೆ ಯಾರು ಹೆಲ್ಪ್ ಮಾಡಲ್ಲ ಅನ್ನೋ ಆಗಿಲ್ಲ. ಕಂಪ್ನಿ ಕಡೆಯಿಂದ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಇರುತ್ತೆ. ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊಂಡ್ಮೇಲೂ ಕೂಡ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು, ಅರ್ಥ ಆಗಿಲ್ಲ ಅಂದರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಓಕೆನಾ? ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ, ಈ ಕೆಲಸ ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ಇರಬೇಕು, ನಿಮ್ಮ ಹತ್ರ ನಿಮ್ಗೆ ಏನು ಸ್ಕಿಲ್ಸ್ ಇರಬೇಕು ಅನ್ನೋದನ್ನೆಲ್ಲ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತೀರಿ. ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ವಿತ್ ವಿಂಡೋ 11 OS ಆರ್ ಅಬವ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಸ್ವಂತ ಲ್ಯಾಪ್ಟಾಪ್ ಇರಬೇಕು ಅಥವಾ ಡೆಸ್ಕ್ಟಾಪ್ ಇರಬೇಕು, ಅದು ವಿಂಡೋ 11 ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ
16 GB ರ್ಯಾಮ್ ಆರ್ ಅಬೌವ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಲ್ಯಾಪ್ಟಾಪ್ 16 GB ಅಥವಾ ಅದಕ್ಕಿಂತ ಜಾಸ್ತಿ ರ್ಯಾಮ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೈ ಸ್ಪೀಡ್ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್. ಸೊ ನಿಮ್ಮ ಹತ್ರ ವೈಫೈ ಅಥವಾ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಯಾವುದಾದ್ರೂ ಇರಬೇಕು ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹತ್ರ ಇದು ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕೇ ಬೇಕಾಗುತ್ತೆ. ಓಕೆನಾ, ಚಾಟ್ ಪ್ರೊಸೆಸ್ ಮಾಡಬೇಕಂದ್ರೆ ನೀವು ಮೊಬೈಲಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಸೊ ನಿಮಗೆ ಲ್ಯಾಪ್ಟಾಪ್ ಬೇಕೇ ಬೇಕಾಗುತ್ತೆ. ಅದಾದಮೇಲೆ ಇಂಟರ್ನೆಟ್ ಕನೆಕ್ಷನ್ಸ್ಗೆ ನೀವೇನು ಮಾಡ್ಬೋದು, ಇಲ್ಲಿ ಅವರ್ಲಿ ವೈಸ್ ನೀವು ವರ್ಕ್ ಮಾಡೋದ್ರಿಂದ ನೀವು ಮೊಬೈಲ್ ಡೇಟಾನ ಯೂಸ್ ಮಾಡ್ಕೊಬೋದು. ಸ್ಟಾರ್ಟಿಂಗ್ ಮಂತ್ಸಲ್ಲಿ ಅನ್ಲಿಮಿಟೆಡ್ ಡೇಟಾಸ್ಗಳನ್ನ ಹಾಕ್ಕೊಂಡು ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಕಂಪ್ನಿ ಕಡೆಯಿಂದ ನಿಮ್ಗೆ ಏನಾದ್ರು ಪ್ರೂಫ್ನ ಕೇಳ್ತಾರೆ. ಓಕೆನಾ, ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರೋದು ಅದು ವಿಂಡೋ 11 ಅಥವಾ 16 GB ರ್ಯಾಮ್ ಇದೆಯಾ ಇಲ್ವಾ ಅಂತ ನಿಮಗೆ ಫೋಟೋಸ್ನ ಕಳಿಸೋದಕ್ಕೆ ಹೇಳ್ತಾರೆ. ಹಾಗೆ ಇಂಟರ್ನೆಟ್ ಇರೋವಂಥ ಇಂಟರ್ನೆಟ್ ಸ್ಪೀಡಿಂದು ಹಾಗೆ ಅದ್ರ ಬೋರ್ಡಿಂದು ನಿಮಗೆ ಫೋಟೋಸ್ನ ಕೇಳ್ತಾರೆ. ಆ ಟೈಮಲ್ಲಿ ನಿಮ್ಮ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇರಲೇಬೇಕಾಗಿರುತ್ತೆ. ಸೊ ಅದ್ರದ್ದು ನೀವು ಕಳಿಸ್ಬೋದು. ಇಂಟರ್ನೆಟ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ಯಾವ್ದಾದ್ರು ನಿಮಗೆ ಗೊತ್ತಿರೋಂಥ ಅಂಗಡಿಗಳಲ್ಲಿ ಹಾಕಿಸ್ಕೊಂಡಿರ್ತಾರೆ ಅಲ್ವಾ, ಅಲ್ಲಿ ಹೋಗಿ ನೀವು ಆ ಬೋರ್ಡ್ ಅದೇನಿರುತ್ತೆ ಬಾಕ್ಸ್ ಅದ್ರದ್ದು ಫೋಟೋ ಹಾಗೆ ಅಲ್ಲೇ ನಿಂತ್ಕೊಂಡು ಅದ್ರದ್ದು ಸ್ಪೀಡ್ ಟೆಸ್ಟ್ ಮಾಡಿಬಿಟ್ಟು ನೀವು ಕಳಿಸ್ಬೋದಾಗಿರುತ್ತೆ. ಇದೊಂದು ಮಾಡಿಕೊಂಡು ನೀವು ಲೈಕ್ ನಿಮ್ಮ ಸ್ಯಾಲ್ರಿ ಬಂದಮೇಲೆ ನಿಮ್ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಟ್ಸ್ಪಾಟಲ್ಲಿ ಅಂದರೆ ಆಮೇಲೆ ಹಾಕ್ಸ್ಕೊಬೋದು. ಸ್ಟಾರ್ಟಿಂಗಲ್ಲೇ ಹಾಕ್ಸ್ಕೊಳಕ್ಕಾಗಲ್ಲ ಅನ್ನೋರಿಗೆ ನಾನು ಕೊಡ್ತಾ ಇರೋವಂಥ ಟಿಪ್ಪು, ಎಲ್ಲರೂ ಹಾಗೆ ಮಾಡಬೇಕು ಅಂತ ಏನಿಲ್ಲ. ಯಾರಿಗೆ ಇಂಟರ್ನೆಟ್ ಹಾಕಿಸ್ಕೊಳಕ್ಕಾಗೋದಿಲ್ಲ ಅಥವಾ ವೈಫೈ ಕನೆಕ್ಷನ್ ಇಲ್ಲ ಅನ್ನೋರು ಇದನ್ನು ಮಾಡ್ಬೋದು. ಓಕೆನಾ, ಹಾಗೆ ಗುಡ್ ನಾಲೆಡ್ಜ್, ವರ್ಕಿಂಗ್ ನಾಲೆಡ್ಜ್ ಅಂತ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ನಾಲೆಡ್ಜ್ ಇರಬೇಕು, ಸ್ವಲ್ಪ ಆದರೂ ವರ್ಕ್ ಮಾಡೋದು ಹೇಳ್ಕೊಡ್ತಾರಲ್ಲ ಅದನ್ನು ಕಲಿಯೋದು ನಿಮ್ಗೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರು ಆಲ್ರೆಡಿ ಅಲ್ಲಿ ಫೀಡ್ ಮಾಡಿಬಿಟ್ಟಿದ್ರು, ಅದು ನಿಮ್ಗೆ ಓದಿ ಸೆಂಡ್ ಮಾಡೋದಕ್ಕಾದ್ರೂ ಆಗಬೇಕಲ್ವಾ. ಸೊ ಅದರಿಂದ ಇಂಗ್ಲೀಷ್ ಬರಬೇಕಂತ ಕೇಳಿದ್ದಾರೆ. ಎಬಿಲಿಟಿ ಟು ವರ್ಕ್ UK hours ಆ್ಯಂಡ್ US hours ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ UK hours ಅಥವಾ US hours ಅಲ್ಲಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಆರ್ ಗೇಮಿಂಗ್ ಸಪೋರ್ಟ್ ಇಸ್ ಅ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಏನಿಲ್ಲ. ಓಕೆನಾ, ನೀವು ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಥವಾ ನಿಮಗೆ ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಬೇರೆ ಗೇಮಿಂಗ್ ಆ್ಯಪ್ಗಳಲ್ಲಿ ಅಥವಾ ಗೇಮಿಂಗ್ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಂಫರ್ಟಬಲ್ ವರ್ಕಿಂಗ್ ಇನ್ ಅ ರಿಮೋಟ್ ಎನ್ವೈರ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಮನೆಯಿಂದ ವರ್ಕ್ ಮಾಡೋದಕ್ಕೆ ಆಗಬೇಕು, ಯಾವುದೇ ರೀತಿ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ನೈಸ್ ಟು ಹ್ಯಾವ್ ಅಂತ ಕೂಡ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಪಾಯಿಂಟ್ಸ್ ನಿಮ್ಮಲ್ಲಿದ್ದರೆ ಅದು ತುಂಬ ಒಳ್ಳೆಯದು, ಇಲ್ಲ ಅಂದರೂ ಕೂಡ ಓಕೆ ಅಂತ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಸಪೋರ್ಟ್ ಗೇಮಿಂಗ್ ಆರ್ ಟೆಕ್ನಿಕಲ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಅಕಸ್ಮಾತ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಗೇಮಿಂಗ್ ಆ್ಯಪಲ್ಲಿ ನಿಮಗೆ ಪ್ಲಸ್ ಆಗುತ್ತೆ ಅಂತ. ಹಾಗೆ ಫ್ಯಾಮಿಲಿಯರ್ ವಿತ್ ಆನ್ಲೈನ್ ಕಮ್ಯುನಿಕೇಷನ್ ಆ್ಯಂಡ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆನ್ಲೈನ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ ಅಲ್ವಾ, ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಹಾಗೆ ಫ್ರೀ ಫೈರ್ ಆಗಿರ್ಬೋದು ಅಥವಾ PUBG ಆಗಿರ್ಬೋದು, ಅಥವಾ ಇವಾಗ ರಮ್ಮಿ ಬ್ಯಾನ್ ಆಗಿದೆ, ರಮ್ಮಿ ಬಿಡಿ, ಬೇರೆ ಯಾವ ಥರ ಆ್ಯಪ್ ಇವಾಗ ಲೂಡೋ ಅಥವಾ ಏನು ಹೇಳ್ತಾರೆ ಕ್ಯಾಂಡಿ ಕ್ರಶ್ ಈ ರೀತಿಯಾದಂಥ ಆ್ಯಪ್ಗಳಲ್ಲಿ ನಿಮಗೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ. ನಿಮಗೇನು ಆ ಆ್ಯಪ್ಗಳಲ್ಲಿ ವರ್ಕ್ ಮಾಡಿ ಅಥವಾ ಆಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೂ ಶಾರ್ಟಾಗಿ ಹೇಳ್ಬೇಕಂದ್ರೆ ನೀವಿಲ್ಲಿ ಚಾಟ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನನ್ನ ಚಾಟ್ ಮಾಡಬೇಕು, ಹೇಗೆ ಚಾಟ್ ಮಾಡಬೇಕು ಅಂದರೆ ಇಲ್ಲಿ ಏನು ಚಾಟ್ ಮಾಡಬೇಕು ಅನ್ನೋದನ್ನ ಅವ್ರು ಆಲ್ರೆಡಿ ಫೀಡ್ ಮಾಡಿಬಿಟ್ಟಿರ್ತಾರೆ. ನೀವು ಜಸ್ಟ್ ಅದನ್ನು ಅವರು ಮಾಡಿರೋವಂಥ ಕ್ವೆಶನ್ಗೆ ಅಥವಾ ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಸೂಟ್ ಆಗುತ್ತೆ ಇಲ್ವಾ ಅಂತ ಓದಿ ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಮಾಡಬೇಕಂತ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ನಿಮಗೆ ಏನು ಯೋಚನೆ ಮಾಡೋವಂಥ ನೆಸೆಸಿಟಿ ಇರೋದಿಲ್ಲ. ಇದು ಬಂದು 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಮನೆಯಿಂದನೇ ಮಾಡೋವಂಥ ಕೆಲಸ. ಜೊತೆಗೆ ಫ್ರೆಷರ್ಸ್ ಆದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವು ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅವರ್ಲಿ ವೈಸಲ್ಲಿ ನಿಮಗೆ ಪೇ ಮಾಡ್ತಾರೆ. ಇಲ್ಲಿ ಅವರು ಸ್ಯಾಂಪಲ್ ಆಗಿ ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಅವರು ಕೊಟ್ಟಿರೋಂಥದ್ದು 150 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ 150 ರೂಪೀಸಿಂದ ಸ್ಟಾರ್ಟಿಂಗ್ ನಿಮಗೆ ಪರ್ ಅವರ್ ಪೇ ಮಾಡ್ತಾರೆ. ಸೊ ನೀವು ಇಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ, ಇವಾಗ 3 hours ಕೆಲಸ ಮಾಡ್ತೀರಾ, 4 hours ಕೆಲಸ ಮಾಡ್ತೀರಾ, ಆ ರೀತಿ ಲೆಕ್ಕ ಹಾಕ್ಕೊಂಡು ನಿಮಗೆ
150 rupees per hour ಅನ್ನಂಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಇಲ್ಲಿ ವೀಕ್ಲಿ ಪೇಔಟ್ ಕೂಡ ಇದೆ ಅಂತ ನಾನು ರಿವ್ಯೂಸಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು. ಸೊ ನೀವು ಇಲ್ಲಿ ಅದನ್ನ ಟ್ರೈ ಮಾಡ್ಬೋದು. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಲೈಕ್ ಅಪ್ಲೈ ಮಾಡೋ ಅಂತ ಸೈಟ್ ಓಪನ್ ಆಗುತ್ತೆ. ಜಸ್ಟ್ ಅ ಮಿನಿಟ್. ಸೊ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐ ಡಿನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ವರ್ಕ್ಗೆ ಅಂತ ಯಾವುದನ್ನ ಯೂಸ್ ಮಾಡ್ತೀರಾ, ನಿಮ್ಮ ಪೆಟ್ ನೇಮ್ ಅಥವಾ ನಿಕ್ ನೇಮ್ ಇಲ್ಲದೆ ಇರೋವಂಥ ಇಮೇಲ್ನ ಕ್ರಿಯೇಟ್ ಮಾಡಿ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವುದರಲ್ಲಿ ವಾಟ್ಸಪ್ ಇದೆ, ಯಾವುದಕ್ಕೆ ಇನ್ಕಮಿಂಗ್ ಔಟ್ಗೋಯಿಂಗ್ ಎರಡೂ ಕೂಡ ಇದೆ, ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ನಂಬರ್ನ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ರೆಸ್ಯೂಮ್, ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅಕಸ್ಮಾತ್ ಅದು ಆಲ್ರೆಡಿ ಫೀಡ್ ಆಗಿರೋದು ಅಪ್ಡೇಟೆಡ್ ರೆಸ್ಯೂಮ್ ಇಲ್ಲ ಅಂದರೆ ಇಲ್ಲಿ ಅಪ್ಡೇಟೆಡ್ ರೆಸ್ಯೂಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದೆ. ಲೈಕ್ ಡು ಯು ಹ್ಯಾವ್ ಅ ಪ್ರೀವಿಯಸ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದೆ. ಸೊ ನಿಮಗೆ ಗೇಮಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ಕೊಡ್ಬೋದು. ನಾನು ಇಲ್ಲಿ ಎಸ್ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಆನ್ ಅ ಸ್ಕೇಲ್ ಆಫ್ 1 to 10, 1 ಲೋ ಆ್ಯಂಡ್ 10 ಹೈ, ಹೌ ವುಡ್ ಯು ರೇಟ್ ಯೋರ್ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1ಇಂದ 10ವರೆಗೂ ರೇಟ್ ಮಾಡ್ಕೊಳ್ಬೇಕು ನಮ್ಮ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ನಿಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೆ ಅಂತ ನೀವಿಲ್ಲಿ ರೇಟ್ ಮಾಡ್ಕೊಳ್ಬೇಕಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಬೇಸಿಕ್ ಇಂಗ್ಲೀಷ್ ಬರುತ್ತೆ, ನನಗೆ ಪೂರ್ತಿಯಾಗಿ ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪ ಬರುತ್ತೆ ಅಂದ್ರೂ ಅಟ್ಲೀಸ್ಟ್ ನೀವು 5 ಅಥವಾ 6 ಅಂತ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲ ನನಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ನಾನು ಮ್ಯಾನೇಜ್ ಮಾಡ್ತೀನಿ, ಎಲ್ಲನೂ ಕೂಡ ಚೆನ್ನಾಗಿ ಮಾತಾಡ್ತೀನಿ ಅಂದರೆ 9 ಅಂತ ಹಾಕ್ಬೋದು. ಯಾಕಂದರೆ 10 ಔಟ್ ಆಫ್ 4 ಹೈ ಅಂತ ಹಾಕಿದ್ರೆ ಅವರು ಅಷ್ಟು ನಂಬೋದಿಲ್ಲ. ಸೊ ನೀವು 9 ಅಂತ ಹಾಕ್ಬೋದು. ಅದಾದಮೇಲೆ ಇಲ್ಲಿ ರಿವ್ಯೂ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಕೊಟ್ಟಿರೋಂಥ ಎಲ್ಲ ಆನ್ಸರ್ಸ್ಗಳನ್ನು ನಿಮಗೆ ಮತ್ತೊಂದು ಸಲ ನೀಟಾಗಿ ತೋರಿಸುತ್ತೆ. ನಿಮಗೆ ಸರಿ ಇದೆ ಅಂದರೆ ಓಕೆ, ಇಲ್ಲ ನೀವು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮಗೆ ಬೇಕಾದಂಥ ಕ್ವೆಶನ್ಗೆ ನೀವು ಆನ್ಸರ್ಸ್ನ ಚೇಂಜ್ ಮಾಡ್ಕೊಬೋದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಜಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾರೆ. ಯಾಕಂದರೆ ಡೈಲಿ ವೈಸಲ್ಲಿ ಇಲ್ಲಿ ಅವರು ಇಮೇಲ್ನ ಮಾಡೋದ್ರಿಂದ ಕಂಪ್ನಿಗಳ ಮೆಸೇಜ್ಗಳು ಸ್ಪ್ಯಾಮ್ ಲಿಸ್ಟ್ಗೆ ಹೋಗಿರ್ಬೋದು. ಸೊ ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದರೆ ಅದಕ್ಕೆ ಕಾನ್ಫಿಡೆಂಟಾಗಿ ಕರೆಕ್ಟಾಗಿ ರಿಪ್ಲೈನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಈಗಲೇ ಹೋಗಿ ಈ ವಿಡಿಯೋಗೆ ಲೈಕ್ನ ಮಾಡಿ, ಕೆಲಸ ಹುಡುಕ್ತಾ ಟೆನ್ಷನ್ ಆಗಿರೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಜೆನ್ಯೂನ್ ಈಸಿ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಈಸಿ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.